ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ನೀವು ಇನ್ನು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ತಿರುಮಲದ ಎಲ್ಲ ಮಾಹಿತಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಬೋದು. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ತಿರುಮಲದ ಸಾಕಷ್ಟು ಟಿಕೆಟ್ಗಳು ಆನ್ಲೈನ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ತಿರುಮಲದಲ್ಲಿ ಒಂದು ವಿಶೇಷವಾದ ಉತ್ಸವ ನೆರವೇರುತ್ತೆ. ಅದ್ಯಾವುದು ಅಂದರೆ ರಥಸಪ್ತಮಿ. ಈ ರಥಸಪ್ತಮಿ ಫೆಬ್ರವರಿ 4ನೇ ತಾರೀಕು ಮಂಗಳವಾರ ಇದೆ. ಈ ರಥಸಪ್ತಮಿಗೆ ಸಾಕಷ್ಟು ಜನ ತಿರುಮಲೆಗೆ ಬರ್ತಾರೆ. ಏನಕ್ಕೆ ಅಂದರೆ ಒಂದು ತುಂಬ ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ನೀವು ಬ್ರಹ್ಮೋತ್ಸವದಲ್ಲಿ ಸಾಕಷ್ಟು ವಿವಿಧ ವಾಹನಗಳ ಮೇಲೆ ಶ್ರೀನಿವಾಸನ ಉತ್ಸವ ನೋಡಿರ್ತೀರ. ಆ ಎಲ್ಲ ಉತ್ಸವಗಳು ಕೇವಲ ನಿಮಗೆ ಒಂದೇ ದಿನದಲ್ಲಿ ವೀಕ್ಷಿಸುವ ಒಂದು ಸುವರ್ಣ ಅವಕಾಶ. ಅದು ಯಾವತ್ತು ಅಂದರೆ ಫೆಬ್ರವರಿ 4ನೇ ತಾರೀಕು ಮಂಗಳವಾರ. ಈ ರಥಸಪ್ತಮಿ ದಿನ ಶ್ರೀನಿವಾಸನಿಗೆ 7 ವಿವಿಧ ರೀತಿ ವಾಹನಗಳಲ್ಲಿ ಉತ್ಸವ ನೆರವೇರುತ್ತೆ. ಈ ಉತ್ಸವಗಳು ತುಂಬಾ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಇದನ್ನು ನೋಡೋದಕ್ಕೆ ಅಂತ ಬರ್ತಾರೆ. ಸಾಕಷ್ಟು ಜನಕ್ಕೆ ದರ್ಶನನೇ ಇರೋದಿಲ್ಲ, ಕೇವಲ ರಥಸಪ್ತಮಿ ಉತ್ಸವ ನೋಡೋದಕ್ಕೆ ಅಂತ ಬರ್ತಾರೆ. ಇದರಲ್ಲಿ ಪ್ರಮುಖವಾದದ್ದು ಬೆಳಗ್ಗೆ ಸೂರ್ಯಪ್ರಭ ವಾಹನದಿಂದ ರಾತ್ರಿ ಚಂದ್ರಪ್ರಭ ವಾಹನದವರೆಗೆ ವಿವಿಧ 7 ವಾಹನಗಳಲ್ಲಿರುತ್ತೆ. ಅದರಲ್ಲಿ ನಿಮಗೆ ಹನುಮಂತ ವಾಹನ ಇರುತ್ತೆ, ಹಾಗೆ ಗರುಡ ವಾಹನ ಇರುತ್ತೆ, ಕಲ್ಪವೃಕ್ಷ ವಾಹನ ಇರುತ್ತೆ, ಸರ್ವಭೂಪಾಲ ವಾಹನ ಇರುತ್ತೆ. ಕೇವಲ ನಿಮಗೆ 1.5 ಅವರ್ ಇಂಟರ್ವೆಲ್ನಲ್ಲಿ 7 ಉತ್ಸವಗಳು ನೆರವೇರುತ್ತೆ. ಈ ಉತ್ಸವ ನೋಡೋದಕ್ಕೆ ಗ್ಯಾಲರಿಗಳು ಸಂಪೂರ್ಣವಾಗಿ ಫಿಲ್ ಆಗೋಗುತ್ತೆ. ಹಾಗೆ ನಿಮಗೆ ದರ್ಶನದ ಟಿಕೆಟ್ಗಳು ಸಿಗೋದು ಕಷ್ಟ ಆ ಟೈಮ್ನಲ್ಲಿ. ಹಾಗಾಗಿ ಈ ಟೈಮ್ನಲ್ಲಿ ನಿಮಗೆ ದರ್ಶನದ ಟಿಕೆಟ್ ಬೇಕು ಅಂದರೆ ಫೆಬ್ರವರಿ 4ನೇ ತಾರೀಕಿನ ಟಿಕೆಟ್ಗಳು, ಅದರ ಜೊತೆಗೆ ನಿಮಗೆ ಕಂಪ್ಲೀಟ್ ಫೆಬ್ರವರಿ ತಿಂಗಳ 300 ರೂಪೀಸ್ ಕೋಟಾ ಟಿಕೆಟ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದೇ ನವೆಂಬರ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾರೆ. ನೀವೇನಾದರೂ ರಥಸಪ್ತಮಿಯ ಉತ್ಸವ ನೋಡಬೇಕು ಅಂದರೆ 4ನೇ ತಾರೀಕು ರಥಸಪ್ತಮಿ ಇರೋದು. 3ನೇ ತಾರೀಕು ಅಥವಾ 5ನೇ ತಾರೀಕಿನ ನೀವು ದರ್ಶನ ಬುಕ್ ಮಾಡ್ಕೋಬೋದು, ಅಥವಾ ನೀವು 4ನೇ ತಾರೀಕೇ ಬುಕ್ ಮಾಡ್ಕೋಬೋದು. ಈ ಯಾವುದೇ ದಿನಗಳಲ್ಲಿ ನೀವು 300 ರೂಪೀಸ್ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನೀವು ರಥಸಪ್ತಮಿಯ ಉತ್ಸವಗಳ ನೋಡೋ ಒಂದು ಅವಕಾಶ ಸಿಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ. ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ. ಈ 3 ದಿನಗಳಲ್ಲಿ ಯಾವುದಾದರೂ ಒಂದು ದಿನ ನೀವು ದರ್ಶನ ಮಾಡ್ಕೊಳ್ಳಿ. ಹಾಗೆ 4ನೇ ತಾರೀಕು ವಿವಿಧ ವಾಹನಗಳ ಸೇವೆಯನ್ನು ವೀಕ್ಷಿಸಿ. ಇನ್ನು ಈ 300 ರೂಪೀಸ್ ಟಿಕೆಟ್ನ ನೀವು ಬುಕ್ ಮಾಡ್ಕೊಳ್ಳುವಾಗ ಒಂದು ಫೋನ್ ನಂಬರ್ನಲ್ಲಿ ನೀವು 6 ಮೆಂಬರ್ಸ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ನೀವು ಈ ದರ್ಶನದ ಟಿಕೆಟ್ಗಳನ್ನ ಬುಕ್ ಮಾಡ್ಕೋಬೇಕು ಅಂದರೆ 30 ಡೇಸ್ ಗ್ಯಾಪ್ ಇರಬೇಕು. 30 ಡೇಸ್ ಗ್ಯಾಪ್ ಇಲ್ಲ ಅಂದರೆ ನಿಮಗೆ ಮತ್ತೆ ಟಿಕೆಟ್ಸ್ ಬುಕ್ ಆಗೋದಿಲ್ಲ. ಹಾಗೆ ಒಂದು ಫೋನ್ ನಂಬರಲ್ಲಿ ನೀವು 6 ಮೆಂಬರ್ಸ್ದು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿರೋದಿಲ್ಲ. ಈ ದರ್ಶನದ ಟಿಕೆಟ್ಗಳನ್ನ ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ನಿಮಗೆ 3 to 4 ಅವರ್ಸಲ್ಲಿ ದರ್ಶನ ಆಗುತ್ತೆ. ನಿಮಗೆ ಇದರ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ATC ಸರ್ಕಲ್ ಆಗಿರುತ್ತೆ. ಅಲ್ಲಿಂದ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಸಾಧಾರಣವಾಗಿ ಮಧ್ಯಾಹ್ನ 12 ಗಂಟೆ ನಂತರ ಈ ಸ್ಲಾಟ್ಸ್ಗಳಿರುತ್ತೆ. ಪ್ರತಿಯೊಂದು ಸ್ಲಾಟ್ ಇರುತ್ತೆ. 12 ಗಂಟೆಗೆ ಒಂದು ಸ್ಲಾಟು, 1 ಗಂಟೆಗೆ ಒಂದು ಸ್ಲಾಟು. ಅದೇ ಥರ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ವಿವಿಧ ಸ್ಲಾಟ್ಗಳಿರುತ್ತೆ. ನೀವು ಯಾವುದಾದ್ರೂ ಸ್ಲಾಟ್ನ ಬುಕ್ ಮಾಡ್ಕೋಬೋದು. ನಿಮಗೆ ಫ್ಲೆಕ್ಸಿಬಲ್ ಟೈಮ್ ಅನ್ನೋದಿರುತ್ತೆ. ನಿಮಗೆ ಒಂದು 2-3 ಅವರ್ಸ್ ಲೇಟಾಗಿ ಹೋದರೂ ಬಿಡ್ತಾರೆ, ಮುಂಚೆ ಹೋದರೂ ಬಿಡ್ತಾರೆ. ಹಾಗಾಗಿ ನೀವು ಸ್ಲಾಟ್ಸ್ನ ಗಮನದಲ್ಲಿಟ್ಕೊಂಡು ನಿಮಗೆ ಯಾವುದರಲ್ಲಿ ಹೆಚ್ಚು ಟಿಕೆಟ್ಸ್ಗಳಿದೆಯೋ ಆ ಸ್ಲಾಟ್ನ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮಗೆ ಕನ್ಫರ್ಮ್ ಆಗಿ ಟಿಕೆಟ್ಸ್ ಬುಕ್ ಆಗುತ್ತೆ. ಸಾಕಷ್ಟು ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ನಮಗೆ ಸುಪ್ರಭಾತ ಸೇವೆ ಸಿಕ್ಕಿದೆ, ಅಕಾಮಿಡೇಷನ್ ಯಾವಾಗ ಇದು ಮಾಡಬೇಕು ಅಂತ. ಹಾಗೆ ಸಾಕಷ್ಟು ಜನ ಕಲ್ಯಾಣೋತ್ಸವ, ಅರ್ಜಿತ ಬ್ರಹ್ಮೋತ್ಸವ, ಊಂಜಲ್ ಸೇವಾ ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀವಿ, ನಮಗೆ ಅಕಾಮಿಡೇಷನ್ ಯಾವಾಗ ರಿಲೀಸ್ ಮಾಡ್ತಾರೆ, ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಕೇಳ್ತಿದ್ದೀರಾ. ಈ ಅಕಾಮಿಡೇಷನ್ ಫೆಬ್ರವರಿ ತಿಂಗಳ ಹೋಲ್ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. ಇದರಲ್ಲಿ ತಿರುಪತಿ ಅಕಾಮಿಡೇಷನ್, ತಿರುಮಲ ಅಕಾಮಿಡೇಷನ್, ತಾಲಕೋನ ಅಕಾಮಿಡೇಷನ್ 3 ಅಕಾಮಿಡೇಷನ್ ಇರುತ್ತೆ. ತಾಲಕೋನ ಅಕಾಮಿಡೇಷನ್ನ ನೀವು ಬುಕ್ ಮಾಡ್ಕೋಬೇಡಿ, ಅದನ್ನು ಸ್ಕಿಪ್ ಮಾಡಿ. ಯಾಕೆಂದರೆ ಅದು ತಿರುಪತಿಯಿಂದ ತುಂಬಾ ದೂರ ಇರುತ್ತೆ. ತಿರುಮಲ ಅಥವಾ ತಿರುಪತಿ, ಬೆಟ್ಟದ ಮೇಲಾದರೆ ತಿರುಮಲದ ಅಕಾಮಿಡೇಷನ್, ಬೆಟ್ಟದ ಕೆಳಗಡೆ ಆದರೆ ತಿರುಪತಿ ಅಕಾಮಿಡೇಷನ್, ಯಾವುದಾದ್ರೂ ನಿಮಗೆ ಅಕಾಮಿಡೇಷನ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ದರ್ಶನದ ಟಿಕೆಟ್ಸ್ ಇದ್ದರೆ ಮಾತ್ರನೇ ನಿಮಗೆ ತಿರುಮಲದಲ್ಲಿ ಅಕಾಮಿಡೇಷನ್ ಅನ್ನೋದು ಕೊಡ್ತಾರೆ. ತಿರುಪತಿಲಿ ವಿತೌಟ್ ದರ್ಶನ ಟಿಕೆಟ್ ಕೊಡ್ತಾರೆ, ಆದರೆ ಕೆಲವೊಂದು ಪ್ಲೇಸಸಲ್ಲಿ ಮಾತ್ರ ಇರುತ್ತೆ. ಈಗ ಶ್ರೀನಿವಾಸಂ, ಮಾಧವ ನಿಲಯಂ ಎಲ್ಲ ನಿಮಗೆ ಬೇಕು ಅಂದರೆ ತಿರುಪತಿಯ ದರ್ಶನದ ಟಿಕೆಟ್ ಇದ್ದರೆ ಮಾತ್ರ ಸಿಗುತ್ತೆ. ಇನ್ನು ನಿಮಗೆ ತಿರುಮಲದಲ್ಲಿ ಅಕಾಮಿಡೇಷನ್ ಕ್ಯಾಟಗರಿ ಬಂದುಬಿಟ್ಟು 3 ರೀತಿಯ ಕ್ಯಾಟಗರಿ ಇರುತ್ತೆ. ಒಂದು 100 ರೂಪೀಸ್ ರೂಮ್ ಇರುತ್ತೆ, ಇನ್ನೊಂದು 1000 ರೂಪೀಸ್ ರೂಮ್ ಇರುತ್ತೆ, ಹಾಗೆ 1500 ರೂಪೀಸ್ ರೂಮ್ ಇರುತ್ತೆ. ನಿಮಗೆ 100 ರೂಪೀಸ್ ರೂಮ್ ಬಂದುಬಿಟ್ಟು 500 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿರುತ್ತೆ. ಟೋಟಲ್ ಆಗಿ ನೀವು 600 ರೂಪೀಸ್ ಪೇ ಮಾಡಬೇಕಾಗತ್ತೆ. ಒಮ್ಮೆ ನೀವು ರೂಮ್ನ ವೆಕೇಟ್ ಮಾಡಿದ ನಂತರ ನಿಮಗೆ ಈ 500 ರೂಪೀಸ್ ಕಾಷನ್ ಡೆಪಾಸಿಟ್ ರಿಟರ್ನ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ನೀವು ಯಾವುದೇ ರೀತಿ ಲೈಕ್ UPI ಮುಖಾಂತರ ಪೇ ಮಾಡಿದರೆ UPIಗೆ ಬರುತ್ತೆ, ಅಥವಾ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡಿಗೆ ಮುಖಾಂತರ ಪೇ ಮಾಡಿದರೆ
ಅದಕ್ಕೆ ಬರುತ್ತೆ ನಿಮಗೆ ರೀನ್ಬರ್ಸ್ ಆಗುತ್ತೆ. ಹಾಗೆ ನೀವೇನಾದರೂ ₹1000 ರೂಮ್ನ ಬುಕ್ ಮಾಡಿಕೊಂಡ್ರೆ ಮತ್ತೆ ₹1000 ಕಾಷನ್ ಡೆಪಾಸಿಟ್ ಆಗಿ ಕಟ್ಟಬೇಕಾಗಿರುತ್ತೆ. ಹಾಗೆ ₹1500 ರೂಮ್ಗೆ ಮತ್ತೆ ₹1500 ಕಾಷನ್ ಡೆಪಾಸಿಟ್ ಆಗಿರುತ್ತೆ. ನೀವು ಯಾವುದೇ ರೀತಿಯ ಕ್ಯಾಟಗರಿ ರೂಮ್ನ ನೀವು ಬುಕ್ ಮಾಡಿಕೊಂಡ್ರು ನಿಮಗೆ ಟೈಮ್ ಸ್ಲಾಟ್ಸ್ ಇರುತ್ತೆ. ನಿಮಗೆ ಚೆಕ್ ಇನ್ ಆಗೋದಕ್ಕೆ ಟೈಮ್ ಸ್ಲಾಟ್ಸ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ, ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆ, ಮತ್ತೆ ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆ, ಮತ್ತೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ, ಈ ಥರ 4 ಟೈಮ್ ಸ್ಲಾಟ್ ಇರುತ್ತೆ. ನೀವು CRO ಆಫೀಸಿಗೆ ಹೋಗ್ಬಿಟ್ಟು ನಿಮ್ಮ ಅಕಾಮಿಡೇಷನ್ ರೆಸಿಪ್ಟ್ನ ಸ್ಕ್ಯಾನ್ ಮಾಡಿಸ್ಬೇಕಾಗಿರುತ್ತೆ. ನೀವು ಯಾವ ಟೈಮಿಗೆ CRO ಆಫೀಸ್ ರೀಚ್ ಆಗ್ತೀರಾ ಆ ಟೈಮ್ ಸ್ಕೆಡ್ಯೂಲ್ನಲ್ಲಿ ಕರೆಕ್ಟಾಗಿ ನೀವು ಚೆಕ್ ಇನ್ ಟೈಮ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವೇನಾದರೂ 1 ಮಿನಿಟ್ ಲೇಟಾಗಿ ಹೋದ್ರೂ ನಿಮ್ಮ ಅಕಾಮಿಡೇಷನ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಅಕಾಮಿಡೇಷನ್ ಬುಕ್ ಮಾಡುವಾಗ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಅಕಾಮಿಡೇಷನ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ನೀವು ಈ ಅಕಾಮಿಡೇಷನ್ನ ಬುಕ್ ಮಾಡ್ಕೊಂಡ್ಮೇಲೆ ಇದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಕ್ಯಾನ್ಸಲ್ ಆಪ್ಷನ್ ಇರುತ್ತೆ, ಆದರೆ ನಿಮಗೆ ದರ್ಶನದ ಟಿಕೆಟ್ ಅನ್ನೋದು ಕ್ಯಾನ್ಸಲ್ ಆಗೋದಿಲ್ಲ. ಅಕಾಮಿಡೇಷನ್ ಬೇಕಾದ್ರೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಕ್ಯಾನ್ಸಲ್ ಮಾಡಿದ್ರೆ ರೂಮ್ ರೆಂಟ್ ಜೊತೆಗೆ ಕಂಪ್ಲೀಟ್ ಕಾಷನ್ ಡೆಪಾಸಿಟ್ ನಿಮ್ಮ ಅಕೌಂಟ್ಗೆ ರಿಟರ್ನ್ ಬರುತ್ತೆ. ಹಾಗೆ ಇನ್ನೂ ಒಂದು ಉಚಿತವಾದ ಟಿಕೆಟ್ಗಳು ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಆಗ್ತಿದೆ. ಅದು ಯಾವುದು ಅಂದರೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ರಿಲೀಸ್ ಆಗ್ತಾ ಇದೆ. ಹಾಗೆ ಫಿಸಿಕಲಿ ಚಾಲೆಂಜ್ ಕೋಟಾ, ಹಾಗೆ ನಿಮಗೆ ತುಂಬನೇ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಸಮ್ ಮೆಡಿಕಲ್ ಕೇಸಸ್ ಇರುತ್ತಲ್ಲ, ಓಪನ್ ಹಾರ್ಟ್ ಸರ್ಜರಿ ಅಂಥ ಕೇಸ್ಗಳಿಗೆ ನಿಮಗೆ ಸ್ಪೆಷಲ್ ದರ್ಶನ ಅನ್ನೋದು ಸಿಗುತ್ತೆ. ಈ ದರ್ಶನದ ಕೋಟಾನ ನಿಮಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ನೀವು ಸೀನಿಯರ್ ಸಿಟಿಸನ್ ಕ್ಯಾಟಗರಿನಲ್ಲಿ ದರ್ಶನ ಬುಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ 65 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಸೀನಿಯರ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಾಕಷ್ಟು ಜನ ಕೇಳ್ತಿರ್ತಾರೆ ನಮಗೆ 60 ಇಯರ್ಸ್ ಆ್ಯಂಡ್ ಎಬೋನ ಕನ್ಸಿಡರ್ ಮಾಡ್ತಾರಾ ಅಂತ. ಇಲ್ಲ, 65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಸೀನಿಯರ್ ಸಿಟಿಸನ್ ಕ್ಯಾಟಗರಿಯಲ್ಲಿ ದರ್ಶನ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಹಾಗೆ ನೀವು ಇದನ್ನು ಆನ್ಲೈನಲ್ಲಿ ಮಾತ್ರ ರಿಲೀಸ್ ಮಾಡ್ತಾರೆ. ನಿಮಗೆ ಎಲ್ಲೂ ಆಫ್ಲೈನಲ್ಲಿ ಡೈರೆಕ್ಟಾಗಿ ಹೋದರೆ ಸೀನಿಯರ್ ಸಿಟಿಸನ್ ದರ್ಶನ ಸಿಗೋದಿಲ್ಲ. ಹಾಗಾಗಿ ನೀವು ಆನ್ಲೈನ್ನಲ್ಲಿ ಕರೆಕ್ಟಾಗಿ 3 ಗಂಟೆಗೆ ನಿಮ್ಮ ಆಧಾರ್ ಕಾರ್ಡ್ 1 MB ಕಮ್ಮಿ ಇರಬೇಕು, PDF ಫಾರ್ಮ್ಯಾಟಲ್ಲಿ ಇರಬೇಕು. ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡುವ ಮುಖಾಂತರ ನಿಮ್ಮ ಸೀನಿಯರ್ ಸಿಟಿಸನ್ ದರ್ಶನದ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದು. ಇನ್ನು ಸಾಕಷ್ಟು ಜನ ಕೇಳ್ತಿದ್ದೀರಾ ವೈಕುಂಠ ಏಕಾದಶಿ ಟಿಕೆಟ್ಸ್ ರಿಲೀಸ್ ಯಾವಾಗ, ವೈಕುಂಠ ಏಕಾದಶಿ ಟಿಕೆಟ್ಸ್ ರಿಲೀಸ್ ಯಾವಾಗ ಅಂತ. ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರು ಅದೇ ಕಾಮೆಂಟ್ ಸಿಗುತ್ತೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಹೋದ್ರೂ ನನಗೆ ಡೈರೆಕ್ಟಾಗಿ ಎಷ್ಟೊಂದು ಜನ ಮೆಸೇಜ್ ಮಾಡ್ತಿದ್ದಾರೆ ವೈಕುಂಠ ಏಕಾದಶಿ ಟಿಕೆಟ್ಸ್ ಯಾವಾಗ ಅಂತ. ಈ ವೈಕುಂಠ ದ್ವಾರ ದರ್ಶನದ 10 ದಿನಗಳ ಟಿಕೆಟ್ ಜನವರಿ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗಿನ ಟಿಕೆಟ್ಸ್ಗಳು ನಮಗೆ ಡಿಸೆಂಬರ್ 1ನೇ ವಾರ ಅಥವಾ 2ನೇ ವಾರದಲ್ಲಿ ರಿಲೀಸ್ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಒಮ್ಮೆ ಅಫಿಷಿಯಲ್ ಅಪ್ಡೇಟ್ಸ್ ಬಂದ ತಕ್ಷಣ ಡೇಟು, ಎಷ್ಟು ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ ಅನ್ನೋ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀವಿ. ಈಗ ಬನ್ನಿ, ನಮ್ಮ ಸಿಸ್ಟಮ್ನಲ್ಲಿ ಸಾಕಷ್ಟು ಜನ ಕೇಳ್ತಿರ್ತಾರೆ ನಮಗೆ ₹300 ಟಿಕೆಟ್ ಹೇಗೆ ಬುಕ್ ಮಾಡಬೇಕು ಅಂತ. ಅವರಿಗಾಗಿ ನಮ್ಮ ಬುಕ್ಕಿಂಗ್ ಪ್ರೊಸೀಜರ್ ಕೂಡ ಮಾಡಿದ್ದೀವಿ. ನಮ್ಮ ಸಿಸ್ಟಮ್ನಲ್ಲಿ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ವೆಬ್ಸೈಟ್ಗೆ ಹೋಗಬೇಕು. ಅದಾದ ನಂತರ ನೀವು TTD ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಕೊಡಿ. ಆನ್ಲೈನ್ ಸರ್ವಿಸಸ್ ಅಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಪೇಜ್ ಓಪನ್ ಆಗುತ್ತೆ. ಈಗ ನಾವು ಫೆಬ್ರವರಿ ತಿಂಗಳ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಲ್ವಾ. ಫೆಬ್ರವರಿ ತಿಂಗಳ ಎಲ್ಲ ಡೇಟ್ಸ್ಗೂ ಕೂಡ ನಿಮಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ. ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನೀವು ಲಾಗಿನ್ ಆದಾಗ ನಿಮ್ಗೆ ಎಲ್ಲ ಡೇಟ್ಸ್ಗೂ ಕೂಡ ಗ್ರೀನ್ ಅಲ್ಲಿ ಅವೈಲೇಬಲ್ ಅಂತ ತೋರಿಸುತ್ತೆ. ನೀವು ಮೊದಲಿಗೆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ನೀವು ಮಿನಿಮಮ್ ಒಬ್ಬರಿಗೆ ಟಿಕೆಟ್ನ ಬುಕ್ ಮಾಡ್ಕೋಬಹುದು, ಇಲ್ಲ ಮ್ಯಾಕ್ಸಿಮಮ್ 6 ಜನಕ್ಕೆ ಒಂದು ಮೊಬೈಲ್ ನಂಬರ್ ಇಂದ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಆ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು, ನಂಬರ್ ಆಫ್ ಪರ್ಸನ್ಸ್ನ. ಅದಾದ್ಮೇಲೆ ಕಂಟಿನ್ಯೂ ಕೊಟ್ಮೇಲೆ ನಿಮಗೆ ಪಿಲಿಗ್ರಿಮ್ಸ್ ಡೀಟೇಲ್ಸ್ ಎಂಟರ್ ಮಾಡೋ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಪ್ರತಿಯೊಬ್ಬರದು ಕೂಡ ನೇಮ್, ಜೆಂಡರ್, ಏಜ್ ಮತ್ತೆ ಆಧಾರ್ ಕಾರ್ಡ್ ಈ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಸೊ ನಿಮಗೆ ಫಾಸ್ಟ್ ಆಗಿ ಬುಕ್ ಆಗಬೇಕು ಅಂದ್ರೆ ನೀವು ನೋಟ್ ಪ್ಯಾಡ್ ಅಲ್ಲಿ ಎಲ್ಲರದ್ದು ಕೂಡ ಡೀಟೇಲ್ಸ್ ಟೈಪ್ ಮಾಡಿ ಇಟ್ಕೊಂಡಿರಿ. ಸೊ ಆಗ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ಬೇಗ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಒಂದೇ ಸರಿ ಎಲ್ಲರದ್ದು ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಗೆ ಒಂದ್ಸರಿ ಡೀಟೇಲ್ಸ್ ಎಲ್ಲ ರಿವ್ಯೂ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಇರುತ್ತೆ. ಅದಾದ ನಂತರ ನೀವು ಮತ್ತೆ ಕಂಟಿನ್ಯೂ ಕೊಟ್ಟರೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು, ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಕೂಡ ನೀವು ಪೇ ಮಾಡ್ಬೋದು, ಅಥವಾ UPI ID ಮುಖಾಂತರ ಕೂಡ ನೀವು ಪೇ ಮಾಡ್ಬೋದು. ಸೊ ನಿಮ್ UPI ID ಇದ್ರೆ UPI ID ನ ಎಂಟರ್ ಮಾಡಿಬಿಟ್ಟು ಪೇ ಅಂತ ಕೊಟ್ಟರೆ ನಿಮ್ ಫೋನ್ ಪೇಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದ್ರ ಮುಖಾಂತರ ನೀವು ಪೇ ಮಾಡಿದ್ರೆ
ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಈ ರೀತಿಯಾಗಿ ನೀವು 300 ರುಪೀಸ್ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ತುಂಬಾ ಜನ ಕೇಳ್ತಿರೋದು ಅಂದ್ರೆ ಅಕಾಮಡೇಷನ್ ಟಿಕೆಟ್ಸ್‌ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ. ಅದಕ್ಕೂ ಕೂಡ ನಿಮ್ಗೆ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಸೋಮವಾರ ಮಧ್ಯಾಹ್ನ 3 ಗಂಟೆಗೆ. ಆನ್‌ಲೈನ್ ಸರ್ವಿಸಸ್ ಅಲ್ಲಿ ನೀವು ಅಕಾಮಡೇಷನ್ ಈ ಒಂದು ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಈ ಎಲ್ಲಾ ಇನ್ಸ್ಟ್ರಕ್ಷನ್ಸ್‌ನ ಐ ಹ್ಯಾವ್ ರೆಡ್ ಅಂಡ್ ಅಗ್ರೀ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಮೇಲೆ ನಿಮ್ಗೆ ಇಲ್ಲಿ ಒಂದು ನೋಟ್ ಹಾಕಿದ್ದಾರೆ ನೋಡಿ. ಅ ಪಿಲ್ಗ್ರಿಮ್ ಕ್ಯಾನ್ ಅವೈಲ್ ದ ಅಕಾಮಡೇಷನ್ ಫೆಸಿಲಿಟೀಸ್ ಇನ್ ತಿರುಮಲ ಅಂಡ್ ತಿರುಪತಿ ಶ್ರೀನಿವಾಸಂ ಓನ್ಲಿ ವಿತ್ ಅ ವ್ಯಾಲಿಡ್ ದರ್ಶನ್ ಬುಕಿಂಗ್. ಅಂದ್ರೆ ನೀವು ತಿರುಮಲ ಮತ್ತೆ ತಿರುಪತಿಯಲ್ಲಿರೋ ಶ್ರೀನಿವಾಸಂ ಅಲ್ಲಿ ನಿಮ್ಗೆ ರೂಮ್ ಬೇಕಂದ್ರೆ ನಿಮ್ಮ ಹತ್ರ ದರ್ಶನದ ಬುಕ್ಕಿಂಗ್ ಇದ್ರೆ ಮಾತ್ರ ನೀವು ಈ ಎರಡೂ ಕಡೆ ನೀವು ರೂಮ್ಸ್ ನ ಬುಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ದರ್ಶನದ ಟಿಕೆಟ್ ಇಲ್ಲ ಅಂದ್ರೆ ನೀವು ತಿರುಪತಿಯಲ್ಲಿ ಬೇರೆ ಪ್ಲೇಸಸ್ ಅಲ್ಲಿ ನೀವು ರೂಮ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಲೊಕೇಶನ್ ಅಂತ ಇದೆ. ನಾವು ಮೊದಲಿಗೆ ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್. ನೀವು ಮೇಲ್ಗಡೆ ಅಂದ್ರೆ ತಿರುಮಲದಲ್ಲಿ ನಿಮ್ಮ ಹತ್ರ ಟಿಕೆಟ್ ಇದ್ರೆ ಮಾತ್ರ ನೀವು ರೂಮ್ಸ್ ನ ಬುಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಆಗಲ್ಲ. ತಿರುಪತಿಯಲ್ಲೂ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂದ್ರೆ ನಿಮ್ಮ ಹತ್ರ ದರ್ಶನದ ಟಿಕೆಟ್ ಇದ್ರೆ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಇಲ್ಲದೆ ನೀವು ರೂಮ್ ಬುಕ್ ಮಾಡ್ಕೋಬೇಕು ಅನ್ಕೊಂಡ್ರೆ ನೀವು ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈಗ ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಡೈರೆಕ್ಟ್ಲಿ ನಂಗೆ ಬುಕಿಂಗ್ ಹಿಸ್ಟ್ರಿಗೆ ಹೋಗುತ್ತೆ. ತುಂಬಾ ಜನ ಕೇಳ್ತಾರೆ ಯಾವ ರೀತಿಯಾಗಿ ಅಕಾಮಡೇಷನ್ ಬುಕ್ ಮಾಡ್ಕೋಬೇಕು ಅಂತ. ಈ ಡೈರೆಕ್ಟ್ ಈಗ ನಮ್ಮ ಬುಕಿಂಗ್ ಹಿಸ್ಟ್ರಿಗೆ ಹೋಯ್ತು ನೋಡಿ. ಇಲ್ಲಿ ನೀವು ಯಾವ ಸೇವೆ ಬುಕ್ ಮಾಡ್ಕೊಂಡಿರ್ತೀರಾ. ಇನ್ ಕೇಸ್ ನೀವು ಲಕ್ಕಿ ಡಿಪ್ ಅಲ್ಲಿ ಸೆಲೆಕ್ಟ್ ಆಗಿದ್ರೆ ನೀವು ಇಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ನಿಮ್ಗೆ ಈ ಒಂದು ಬುಕ್ ಅಕಾಮಡೇಷನ್ ಅನ್ನೋದು ಎನೇಬಲ್ ಆಗಿರುತ್ತೆ ಮಧ್ಯಾಹ್ನ 3 o'clockಗೆ. ಅಥವಾ ನೀವೇನಾದ್ರೂ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವಾ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಆರ್ಜಿತ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ನೀವೇನಾದ್ರೂ ವರ್ಚುವಲ್ ಸೇವಾ ಬುಕ್ ಮಾಡ್ಕೊಂಡಿದ್ರೆ ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಯಾವ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀರ ಆ ಒಂದು ಸರ್ವಿಸ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದ್ರೂ ಸೀನಿಯರ್ ಸಿಟಿಸನ್ ಬುಕ್ ಮಾಡ್ಕೊಂಡಿದ್ರೆ ಇದು ಡಿಫ್ರೆಂಟ್ಲಿ ಏಬಲ್ಡ್ ಸೀನಿಯರ್ ಸಿಟಿಸನ್ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈಗ ನಾವು ಸ್ಪೆಷಲ್ ಎಂಟ್ರಿ ದರ್ಶನ್ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಾವೀಗ ಫೆಬ್ರವರಿ ತಿಂಗಳಿಗೆ ದರ್ಶನದ ಟಿಕೆಟ್ ಇದ್ರೆ ಇಲ್ಲಿ ಬುಕ್ ಅಕಾಮಡೇಷನ್ ಅನ್ನುವ ಆಪ್ಷನ್ ಎನೇಬಲ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಮತ್ತೆ ಅದು ಅಕಾಮಡೇಷನ್ ಪೇಜ್ಗೆ ಹೋಗುತ್ತೆ. ಈಗ ಸದ್ಯಕ್ಕೆ ಈ ಒಂದು ಆಪ್ಷನ್ ಎನೇಬಲ್ ಇಲ್ಲ. ಮಧ್ಯಾಹ್ನ 3 ಗಂಟೆಗೆ ಬಿಟ್ಟಾಗ ನಮ್ಗೆ ಈ ಆಪ್ಷನ್ ಎನೇಬಲ್ ಆಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ಮತ್ತೆ ನೀವು ಟೈಮ್ ಸ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡು ನಂಬರ್ ಆಫ್ ಪಿಲಿಗ್ರಿಮ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ದರ್ಶನದ ಡೇಟ್ ಯಾವ್ದಿರುತ್ತಲ್ಲ ಅದ್ರ ಪ್ರೀವಿಯಸ್ ಡೇ ಮತ್ತೆ ಅವತ್ತಿಗೆ ನಿಮಗೆ ಇಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಕಂಟಿನ್ಯೂ ಕೊಟ್ಟು ನೀವು ಪೇಮೆಂಟ್ ಮಾಡಬೇಕಾಗಿರತ್ತೆ. ಈಗ ನಾವು ತಿರುಪತಿ ಅಂತ ಕೊಟ್ರೆ ತಿರುಪತಿಯಲ್ಲಿ ನಮ್ಮ ಹತ್ರ ದರ್ಶನದ ಟಿಕೆಟ್ ಇಲ್ಲ ಅಂದ್ರೂ ಕೂಡ ನಾವು ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಚೆಕ್ ಇನ್ ಟೈಮ್ ಸ್ಲಾಟ್ ಅಂತ ಇದೆ. ಇಲ್ಲಿ 4 ಟೈಮ್ ಸ್ಲಾಟ್ ಇರುತ್ತೆ. ಈಗ 6 to 12 o'clock ಇದೆ, 12 to 6 o'clock ಇದೆ, ಮತ್ತೆ ಸಂಜೆ 6 ಇಂದ ನೈಟ್ 12 o'clock ತನಕ ಟೈಮ್ ಸ್ಲಾಟ್ ಇದೆ. ಸೊ ಇಲ್ಲಿ ನಾವೇನಾದ್ರೂ ಇವಾಗ 6 to 11:59 ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾವು ಈ ಟೈಮ್ ಒಳಗೆ ಹೋಗ್ಬಿಟ್ಟು ನಮ್ಮ ಟಿಕೆಟ್ಸ್ ಅನ್ನೋದು ಸ್ಕ್ಯಾನ್ ಮಾಡಿಸ್ಬೇಕು. ಇನ್ ಕೇಸ್ ಸ್ಕ್ಯಾನ್ ಮಾಡಿಸಿಲ್ಲ ಅಂದ್ರೆ ನಮ್ಮ ರೂಮ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನೀವು ಯಾವ ಟೈಮಿಗೆ ತಿರುಪತಿ ಅಥವಾ ತಿರುಮಲ ರೀಚ್ ಆಗ್ತೀರಾ ಅದನ್ನ ನೋಡ್ಕೊಂಡು ಇಲ್ಲಿ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು 2 minutes ಲೇಟ್ ಆಗೋದ್ರೂ ಕೂಡ ನಿಮ್ಮ ರೂಮ್ಸ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಲ್ಲಿ ಒಂದು ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಂಡು ನಂಬರ್ ಆಫ್ ಪರ್ಸನ್ಸ್ ಮಿನಿಮಮ್ 2 ಕೊಡ್ಬೋದು, ಮ್ಯಾಕ್ಸಿಮಮ್ 4 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಡೇಟಿಗೆ ಬೇಕು ಆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿಬಿಟ್ಟು ನೀವು ಪೇ ಮಾಡಬೇಕು. ಇಲ್ಲಿ ಕಾಷನ್ ಡೆಪಾಸಿಟ್ ಕೂಡ ಕಟ್ ಆಗುತ್ತೆ ನೀವು ಪೇ ಮಾಡುವಾಗ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.